Idol. Hi viewers, I'm your host Pritham here, and today we're going to have something different. Okay, talking about these 20 participants, we had given them enough time to groom themselves. In fact, we nearly had 2 months gap between the audition and the first shoot, which we held at SDM Law College. Once again, thanks to SDM Law College for giving us a wonderful venue to shoot the whole program. And by this process, I felt that all those 20 participants gelled well. You know, it's very important that they didn't see each other as a competitors. I could see them all sitting together, sharing their songs, what type of songs they're going to sing, knowing each other, and that 2 months really built up a very good bond between the participants. Mangalore Idol. ನಮಸ್ಕಾರ, ನನ್ನ ಹೆಸರು ರಜತ್ ಮಯ್ಯ ಅಂತ. ರಮೇಶ್ ಮಯ್ಯ ಹಾಗೂ ಶ್ರೀಲತಾರ್ಮಯ್ಯ ಅವರ ಸುಪುತ್ರ. ನಮ್ಮ ಸೆಮಿಫೈನಲಿ 20 ಜನ ಇದ್ವಿ. 20 ಜನ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ವಿ. ಯಾರಿಗೂ ನಾನೇ ಗೆಲ್ಲಬೇಕು, ಅವ್ರು ಸೋಲ್ಬೇಕು ಹಂಗೆ ಎಂತ ಸಹ ಇರಲಿಲ್ಲ. ಎಲ್ಲರೂ ಯಾರು ಗೆದ್ದರೂ ಪರವಾಗಿಲ್ಲ, ಒಟ್ಟು ನಮ್ಮ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ವಿ. ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದಂದರೆ ನಮ್ಮ ಪ್ರಸಾದ್ ಗದ್ಗಿ ಅವರು ಮತ್ತು ಪ್ರಮೋದ್ ಅಣ್ಣ ಇಬ್ಬರು ಫುಲ್ ಹ್ಯಾಪಿ ಪರ್ಸನ್. ಅದೊಂದು ಹೇಳ್ತಾರಲ್ಲ, ನೀವು ಹ್ಯಾಪಿ ಆಗಿರಬೇಕಾದ್ರೆ ಹ್ಯಾಪಿ ಪರ್ಸನ್ ಒಟ್ಟಿಗಿರಬೇಕು ಅಂತ, ಅದೇ ಥರ ಅವರಿಬ್ಬರು ಫುಲ್ ಯಾವಾಗಲೂ ಬಿಂದಾಸ್ ಆಗಿರ್ತಿದ್ರು. ನನಗೆ ಅದನ್ನು ನೋಡಿ ನನಗೂ ಒಂಥರ ಸ್ಫೂರ್ತಿ ಆಯ್ತು, ಯಾವಾಗಲೂ ಏನೇನು ಮಾಡ್ಕೊಂಡಿರ್ಬೋದು, ಸುಮ್ಮನೆ ಹ್ಯಾಪಿಯಾಗಿರ್ಬೇಕು ಎಷ್ಟು ಯಾವಾಗಲೂ ಅಂತ. ಅದೊಂದು ಖುಷಿ ಆಯಿತು ನನಗೆ. ನಾನು ಸೆಮಿಫೈನಲ್ಗೂ ಸೆಲೆಕ್ಟ್ ಆದೆ. ಸೆಮಿಫೈನಲ್ಲಿ ಅಭಿ ಮುಜ್ ಮೇ ಕೈ, ಅಶ್ವಮೇಧ ಅದೆರಡು ಹಾಡು. ಬಾಕಿ ತೋಡಿ ಸಿ ಜಿಂದಗಿ जगी धड़कन नहीं जाना जिंदा हूँ मैं तो अभी कुछ ऐसी लगन इस लम्हे में है ये लम्हा कहा था मेरा अब है सामने इसे में कहीं बाकी थोड़ी सी है जिंदगी डोर से टूटी पतंग जैसी थी ये जिंदगानी मेरी आज हो कल हो मेरा ना हो हर दिन थी कहानी मेरी एक बंधन नया पीछे से अब मुझको बुलाए आने वाली कल की क्यों फिकर मुझको सता जाए एक ऐसी चुभन इस लम्हे में है ये लम्हा कहा था मेरा अब ये सामने इसे छू लो जरा मर जाऊं या जी लूं जरा खुशियाँ चूम लो या रो लो जरा मर जाऊं या जी लूं जरा. Good effort, I can say. I think, I don't know, I'm not the judge, but he tried a lot of variations, so you can say, I don't know. ಮತ್ತು ನಮ್ಮ ಸೂರಜ್ ಸರ್ ಮತ್ತು ಮಣಿಕಾಂತ್ ಸರ್, ಸುಪ್ರಿಯಾ ಮೇಡಮ್, ಸಂತೋಷ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಹೀಗೀಗ ಹಾಡು ಈ ಥರ ಆ ವೇರಿಯೇಷನ್ಸ್ ಎಲ್ಲ ಆ ಥರ ಬರಬೇಕು ಅದೆಲ್ಲ ಕಮೆಂಟ್ಸ್ ಎಲ್ಲ ಹೇಳಿದರು. ಹಾಗೆ ನಂಗೆ ಫೈನಲ್ಗೂ ಅದೊಂಥರ ಸ್ಫೂರ್ತಿ ಆದಾಗಾಯಿತು. Move on to Rajat now. Let's go. ಹೃದಯ ಸಮುದ್ರ ಕಲಕಿ
ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆಗಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ವಿಷವ್ಯೂಹವ ಹುಟ್ಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಡಿದು ತಕಿಟ ಧೀಂ ತನನ ತಕಿಟ ಧೀಂ ತನನ ತಕಿಟ ಧೀಂ ತನನ ಧೀಂ ಧಿರನ 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 ತಾಂ ತಕಿಟ ಧೀಂ ತನದ ಛದ್ಮವೇಷವ ಹೊರ ಎಳೆಯಲು ಕ್ಷತ್ರ ತೇಜದ ಕತ್ತಿ ಹಿಡಿದು ಕೂಳ ರಾಕ್ಷಸರ ಕೊಚ್ಚಿ ಕಡಿವೆ ನೀತಿ ನೇಮಗಳ ಬಿತ್ತಿ ಬೆಳೆದೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯಿ ಬಿರಿಯಲಿ ದಿಟ್ಟ ಹೆಜ್ಜೆಗಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆಗಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 Good. Thank you. That's the first time that you're getting a standing ovation from the judges. ಜಡ್ಜಸ್ ಬಗ್ಗೆ ಹೇಳಿದರೆ ನನಗೆ ತುಂಬ ಇಷ್ಟ ಅಂದರೆ ಫೇವ್ರೇಟ್ ಆಗಿದ್ದದ್ದು ಸುಪ್ರಿಯಾ ಮೇಡಮ್ ಅವರಂದರೆ ಒಂದೊಂದು ಕಮೆಂಟ್ಸ್ನ ಚಾಚೂ ಕಟ್ಟಾಗಿ ಹೇಳ್ತಿದ್ರು. ಅಭಿ ಮುಜ್ಮೆ ಅದ್ರಲ್ಲಿ ಎಷ್ಟು ರೊಮ್ಯಾನ್ಸ್ ಇತ್ತು, ಅಶ್ವಮೇಧದಲ್ಲಿ ಅಷ್ಟೇ ಉಗ್ರತೆ, ಅಷ್ಟೇ ಎನರ್ಜಿ, ಅಷ್ಟೇ ಆ ಫೀಲ್ ಏನಿದೆ ಸೂಪರ್ಬ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಐ ಲವ್ಡ್ ಯುವರ್ ರೆಂಡಿಷನ್ಸ್ ಬೋತ್ ಆಫ್ ದೆಮ್. Thank you. You Sorry, are my Santosh. favorite singer. ಥ್ಯಾಂಕ್ ಯು ಮ್ಯಾಮ್. ನನಗೆ ಸಣ್ಣ ಸಣ್ಣ ಪಾಯಿಂಟ್ಸನ್ನು ಅಷ್ಟು ಕ್ಲಿಯರಾಗಿ ಹೇಳ್ತಿದ್ರು. ನನಗೆ ಲೋ ಪಿಚ್ ಕೆಳಗೆ ಇಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಮತ್ತು ಹೈ ಪಿಚ್ ತುಂಬ ಹೈ ಪಿಚ್ ಕಷ್ಟ ಆಗ್ತಿತ್ತು. ಆಗ ಅವರು ಹೇಳಿದರು ದಿನಾ ಬೆಳಿಗ್ಗೆ ತುಂಬ ಲೋ ಪಿಚ್ಚಲ್ಲಿ ಅಂತ ಆ ಥರ ಪ್ರಾಕ್ಟೀಸ್ ಮಾಡು, ನನಗೆ ವಾಯ್ಸ್ ಕ್ಲಿಯರ್ ಆಗುತ್ತೆ ಮತ್ತು ರೇಂಜ್ ಒಳ್ಳೆ ರೀಚ್ ಆಗುತ್ತೆ ಅಂತ ಹೇಳಿದರು. ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಸಣ್ಣ ಸಣ್ಣ ಬಟ್ ಇವರಿಬ್ರು ಇಷ್ಟ ಇಲ್ಲ ಅಂತಲ್ಲ, ಬಟ್ ಇವರಿಬ್ರು ಒಳ್ಳೆ ಕೊಟ್ಟಿದ್ದಾರೆ. ಅದರಲ್ಲೂ ಸುಪ್ರಿಯಾ ಮೇಡಮ್ ನಂಗೆ ತುಂಬ ಇಷ್ಟ ಆಯಿತು. ಬ್ಯಾಂಗ್ಳೂರಿದು ಬೆಸ್ಟ್ ಪಾರ್ಟ್ ಅಂದರೆ ನಾನು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಲಿಲ್ಲ, ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆದಲ್ಲ, ನನಗೆ ಅದೇ ಬೆಸ್ಟ್ ಪಾರ್ಟ್. Mangalore Idol. Hi, I'm Maithriyam from Udupi. ನಾನು ಉಡುಪಿಯ ಪುನಃಪ್ರಜ್ಞಾ ಕಾಲೇಜಲ್ಲಿ ಸೆಕೆಂಡ್ PU ಓದ್ತಾ ಇದ್ದೀನಿ. ಟಾಪ್ 20ಗೆ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿಯಾಗಿತ್ತು. ದೆನ್ ಟಾಪ್ 20ಅಲ್ಲಿ 5 ಪೀಪಲ್ ಗ್ರೂಪ್ಸ್ ಮಾಡಿದರು. ನಮ್ಮ ಟೀಮಿದು ಕಾಂಪಿಟೇಷನ್ ತುಂಬ ಟಫ್ ಇತ್ತು, ಎಲ್ಲ ಕೂಡ ತುಂಬ ಚೆಂದ ಹಾಡ್ತಾಯಿದ್ರು. उन
बहे नैना भरे मोरे नैना झड़े मोरे नैना मोए नैना सुनी नहीं कहना बहे मोरे नैना. Wonderful, wonderful, wow, excellent. Okay. I think judges are going to give you a standing ovation. Oh, wonderful. Oh. Okay, money. I think Mike, please. Money wants to say something. I'm so sorry I'm not supposed to talk now, but that was an awesome singing and Yes. I feel I'm blessed to be here. Yeah, great. Yeah? Thank I you think so much. Keep it up. That's a compliment from the judges. Maitri, I think you got a great compliment from Mani sir, and I'm sure the song was worth that comment. And thanks for singing a wonderful song, and all the best to you. ಮ್ಯಾಂಗ್ಳೂರ್ ಐಡಲ್ ಟೀಮ್ ಇದುವರೆಗಿನ ಬೆಸ್ಟ್ ಟೀಮ್ ನಾವು ಕಾಂಪಿಟೇಷನ್ಸಲ್ಲಿ ಹೋಗಿರೋದ್ರಲ್ಲಿ. ಆ್ಯಕ್ಚುಲಿ ಇದು ನಮಗೆ ಒಂದು ಟೀಮಿಗಿಂತ ಒಂದು ಫ್ಯಾಮಿಲಿ ಥರ ಫೀಲ್ ಆಗ್ತಾ ಇತ್ತು. ಎಲ್ಲ ನಮ್ಮ ಬಗ್ಗೆ ಎಲ್ಲರೂ ಕೂಡ ಕೇರ್ ಮಾಡ್ತಾಯಿದ್ರು. ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಕೂಡ ಅವರು ನೋಡಿ ಕೇರ್ ತಗೊಳ್ತಾ ಇದ್ರು. ಈವನ್ ಸಾಂಗ್ ಸೆಲೆಕ್ಷನ್ ಇರ್ಬೋದು, ನಮಗೆ ಅದರ ಟ್ರ್ಯಾಕ್ಸ್ ಬೇಕಿದ್ರೆ ಇರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಮುಸ್ಸಂಜೆ ರಂಗಲ್ಲಿ ನಿನ್ನ ಪ್ರೀತಿ ರಂಗಲ್ಲಿ ತೇಲಿ ಹೋದೆ ನೀ ಯಾರೋ ಯಾವೂರೋ ಕಾಣೆ ಹೇಗೋ ನನ್ನಲ್ಲಿ ಸೇರಿ ಹೋದೆ ಹೃದಯವೇ ನೀ ಬಾ ಬೇಗ ನಮದಾಗಲಿ ಪ್ರೇಮ ಸಂಯೋಗ. ಬಾನಲ್ಲಿ ಸಂತೋಷದಿ ಹಾರಿದ್ದ ಬೆಳ್ಳಕ್ಕಿನ ಇರಲಿಲ್ಲ ನನಗ್ಯಾವ ಬೇಲಿ. ನೀ ಪ್ರೀತಿ ಮಾತಾಡುತ್ತಾ ಬಲಿ ಬೀಸಿ ನಾ ಸಿಕ್ಕಿದೆ ಹೊಸ ಪ್ರೇಮ ಸವಿಜಾಲದಲ್ಲಿ. ರವಿ ನಿಂತು ಮುಗಿಲ ಮರೆಯಲ್ಲಿ ನಗುವಂತೆ ನೋಡಿ ಧರೆಯನ್ನು ನಿನ್ನಾಟ ತಂದ ತಾಪ ನನ್ನ ಮನಸ ಸೂಕದೇನು ಬರಿ ಕಣ್ಣು ಕಾಣದ ತಂಗಾಳಿ ತಂದಂತೆ ಕಪ್ಪಿನ ರಂಗೋಲಿ. ನೀ ನಿಂತೆಯೋ ಈ ಹೆಣ್ಣಲ್ಲಿ ನಿಜ ಬಂಧಿಯು ನೀನು ನನ್ನಲ್ಲಿ. ನಮಗೆ ಇಲ್ಲಿ ತನಕ ಬರಲಿಕ್ಕೆ ಹೆಲ್ಪ್ ಮಾಡಿದ್ದು ಜಡ್ಜಸ್, ಎಸ್ಪೆಷಲಿ ಮಣಿಕಾಂತ್ ಕದ್ರಿ ಸರ್. ಅವ್ರು ಪರ್ಸ್ನಲ್ ಆಗಿ ಬಂದು ಒಬ್ಬೊಬ್ಬರಿಗೆ ಸಹ ಗೈಡ್ ಮಾಡಿದರು. ನಮ್ಮ ಸಾಂಗಲ್ಲಿ ಕರೆಕ್ಷನ್ಸ್ ಮಾಡಿದರು ಅವರು. Maitri, Yes. first of all, I should not thank you. I should thank your guru. ನಿನ್ನನ್ನು ಎಷ್ಟು ಚೆನ್ನಾಗಿ ತೀಡಿ ನಿನ್ನ ವಾಯ್ಸಲ್ಲಿರೋ ಪೊಟೆನ್ಷಿಯಲನ್ನು ಐ ಥಿಂಕ್ ಯು ಟ್ರೈನ್ಡ್ ರೈಟ್ ಕ್ಲಾಸಿಕಲಿ ಇಲ್ವಾ? ಈಗ ಟ್ರೈನ್ ಮಾಡ್ತಾ ಇದ್ದೆ. ಆಗಬೇಕು. ಯಾಕಂದರೆ ಅಗೇನ್ ಯು ಆರ್ ಬ್ಲೆಸ್ಡ್ ನೌ. ಸೊ ಗುರುಗಳ ಹತ್ರ ಹೋಗಿ ಕಲ್ತ್ರೆ ಇನ್ನೂ ಯುವರ್ ವಾಯ್ಸ್ ವಿಲ್ ಬಿ ಇನ್ನೂ ಅಂದರೆ ಇವಾಗ ಯು ಆರ್ ವಾಕಿಂಗ್ ಆನ್ ಅ ಪಾತ್ ಕಣ್ಣಿಗೆ ಕಟ್ಟಿ ಅಂದರೆ ಯು ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್ ಬಟ್ ಯು ಆರ್ ಜಸ್ಟ್ ವಾಕಿಂಗ್. ಬಟ್ ಅದನ್ನು ಕಣ್ಣು ಬಿಟ್ಕೊಂಡು ನೋಡಿ ಓಕೆ ಇದು ಇದೇ ಥರ ಇದೆ, ಇದನ್ನು ಈ ಥರ ಮಾಡ್ಬೋದು ಅಂತೇಳಿ ಒಂದು ಗುರುಗಳ ಒಂದು ಮಾರ್ಗದರ್ಶನ ಸಿಕ್ಕಿದರೆ ಇನ್ನೂ ಚೆನ್ನಾಗಿದೆ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸೇ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್. ಅಂದರೆ ಮಿಸ್ಟೇಕ್ಸ್ ಏನಿಲ್ಲ. ವೆರಿ ನೈಸ್ ಫೀಲ್ ಆ್ಯಂಡ್ ಯು ಹ್ಯಾವ್ ವೆರಿ ಗ್ರೇಟ್ ಫ್ಯೂಚರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ನಾನು ಟಾಪ್ 9ಗೆ ಸೆಲೆಕ್ಟ್ ಆಗಿದ್ದೇನೆ. ಟಾಪ್ 20ಯಲ್ಲೇ ನಮಗೆ ಅಷ್ಟು ಟಫ್ ಕಾಂಪಿಟೇಷನ್ ಇತ್ತು. ಸೊ ದಿಸ್ ಇಸ್ ಟಾಪ್ 9. ಇದು ತುಂಬ ಟಫ್ ಇರ್ತದೆ. ಆ್ಯಂಡ್ ಐ ಥಿಂಕ್ ನನಗೆ ವೈಷ್ಣವಿ ಆ್ಯಂಡ್ ರಜತ್ ತುಂಬ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ. ನಾನು ಒಳ್ಳೆ ರೆಡಿಯಾಗಿ ಬಂದಿದ್ದೇನೆ. ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್. Mangalore Idol. ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಿತಾ ಅಂತ.
ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜ್ನಲ್ಲಿ ಫಸ್ಟ್ ಇಯರ್ BCom ಕಲಿತಾ ಇದ್ದೀನಿ. ಮತ್ತು ನಮ್ಮದು ಸೆಮಿಫೈನಲ್ಸ್ ರೌಂಡ್ ಇತ್ತು. ಅದರಲ್ಲಿ ಟಾಪ್ 20 ಅಂತ ಸೆಲೆಕ್ಟ್ ಮಾಡಿದರು. ಟಾಪ್ 20ಯಲ್ಲಿ ನಮಗೆ ಫಸ್ಟ್ ಒಂದು ಕನ್ನಡ ಸಾಂಗ್ ಮತ್ತೊಂದು ಹಿಂದಿ ಸಾಂಗ್ ಅಂತ ಇಟ್ಟಿದ್ದರು. ಅದರಲ್ಲಿ ಕನ್ನಡ ಸಾಂಗ್ ನಾನು ಮೊದಲ ಮಳೆ ಅಂತ ಸೆಲೆಕ್ಟ್ ಮಾಡಿದ್ದೆ, ಮತ್ತು ಹಿಂದಿ ಸಾಂಗ್ ಮೈ ತನು ಸಮಜಾ ಸೆಲೆಕ್ಟ್ ಮಾಡಿದ್ದೆ. ಫಸ್ಟ್ ಸಾಂಗ್ ಸೆಲೆಕ್ಟ್ ಮಾಡೋವಾಗ ಲೈಕ್ ಸರ್ ಕೂಡ ಸಜೆಸ್ಟ್ ಮಾಡಿದ್ರು, ನಿಮಗೆ ಲೈಕ್ ಇದು ಕಾಂಪಿಟಿಷನಲ್ಲಿ ಸಾಂಗ್ ಹೌದಾ, ಸೆಲೆಕ್ಟ್ ಮಾಡ್ಬೋದಾ ಹೇಗೆ ಅಂತ. ಮತ್ತು ಓಕೆ ಫೈನ್ ಹಾಡ್ತೀನಿ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಅಂದರೆ ಸೆಮಿಫೈನಲ್ಸ್ಗಿಂತ ಮುಂಚಿನ ದಿವಸನೂ ನಮಗೆ ಬಂದು ಅಂದರೆ ರಿಹರ್ಸಲ್ ಟೈಪ್ ಅಂದರೆ ಎಲ್ಲ ಪ್ರಿಪೇರ್ ಮಾಡಿನೇ ನಮಗೆ ಸ್ಟೇಜಿಗೆ ಕಳಿಸಿದ್ರು. ಜಡ್ಜಸ್ ಆಗಿ ಮಣಿಕಾಂತ್ ಅದ್ರಿ ಸರ್ ಮತ್ತು ಸುಪ್ರಿಯಾ ಮ್ಯಾಮ್ ಮತ್ತು ಸಂತೋಷ್ ಅವರಿದ್ದರು. ಅವರು ಕೂಡ ಅಂದರೆ ನಮ್ಮ ಸಾಂಗ್ಸಲ್ಲಿ ಏನೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೋದು ಮತ್ತು ಲೈಕ್ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕಮೆಂಟ್ ಮಾಡಿದ್ರು ಮತ್ತು ನಾವೇನೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ತುಂಬ ಒಳ್ಳೆ ಸಜೆಷನ್ಸ್ ಕೊಟ್ಟರು. ಸುಷ್ಮಿತಾ ಅವ್ರು, ನಿಮ್ಮ ವಾಯ್ಸ್ ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ಏನು ಗೊತ್ತಾ, ಸೆಕೆಂಡ್ ಸಾಂಗ್ ಆಡುವಾಗ ತುಂಬಾ ಶೇಕ್ ಇತ್ತು, ತುಂಬ ನರ್ವಸ್ ಆಗ್ತಾ ಅಂತ ಅನಿಸ್ತು. ಬಟ್ ಫಸ್ಟ್ ಸಾಂಗು ಅಷ್ಟೇ ಶ್ರುತಿ ಇರಲಿಲ್ಲ. ಫಸ್ಟ್ ಸಾಂಗ್ ಆಡುವಾಗ ಏನದು ಎಂಡಿಂಗ್ಸ್ ಸರಿಗೆ ಮಾಡ್ತಿರಲಿಲ್ಲ, ಪ್ರತಿ ಫಿನಿಶಿಂಗ್ ಇರಲಿಲ್ಲ.
ಬಟ್ ಸೆಕೆಂಡ್ ಸಾಂಗಲ್ಲಿ ತುಂಬಾ ಶಿವರಿಂಗ್ ಇತ್ತು ವಾಯ್ಸು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ವಾಯ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾನು ಸಿಂಗ್ ಮಾಡೋದ್ರಲ್ಲಿ ಮಿಸ್ಟೇಕ್ಸ್ ಇತ್ತು. ಅವರೆಲ್ಲ ಅಂದರೆ ಕಮೆಂಟ್ ಹೇಳಿದ್ರು, ಅಂದರೆ ಯಾವುದೆಲ್ಲ ಮಿಸ್ಟೇಕ್ಸ್ ಇತ್ತು ನನ್ನ ಸಿಂಗಿಂಗಲ್ಲಿ ಅಂತ. ಸೊ ಟಾಪ್ 20ಯಲ್ಲಿ ಲೈಕ್ ನಮಗೂ ಟಫ್ ಕಾಂಪಿಟೇಷನ್ ಇತ್ತು ಅಂತ ನಂಗೆ ಗೊತ್ತಿತ್ತು. ಸೊ ಲೈಕ್ ಹೇಗೆ ಹಾಡ್ತೀನಿ ಅನ್ನೋ ಭಯನೂ ಇತ್ತು. ಸೊ ಟಫ್ ಕಾಂಪಿಟೇಟರ್ ಅಂದರೆ ನನ್ನ ಪ್ರಕಾರ ಮೈತ್ರಿ ಮತ್ತು ವೈಷ್ಣವಿ, ರಜತ್ ಮಯ್ಯ ಅವರೆಲ್ಲ ತುಂಬ ಟಫ್ ಕಾಂಪಿಟೇಷನ್ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಇವಾಗ ಟಾಪ್ 9ಅಲ್ಲಿ ಇದ್ದೀನಿ. ಸೊ ಇನ್ನು ಫೈನಲ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಐ ಹೋಪ್ ಐ ವಿಲ್ ಡೂ ಮೈ ಬೆಸ್ಟ್. Okay, we have more interesting thing coming up after this particular break. Mangalore Idol. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ಮ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? Congrats. ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Sri Garodi Steels, established relationship with steel. TechPro Solutions brings you cutting-edge display solutions, outstanding quality HD LED, Advertising on LED screen, branding on LED on wheels at highly affordable rates. For enquiries and orders, contact TechPro Solutions. Electrical Point, one of the best and largest decorative lighting showroom and accessories in Karnataka. Electrical Point Complex, Buns Hostel, opposite Vinayak Hall, Mangalore. Electrical Point near Karavali Circle, Udupi. Mangalore Idol. So welcome back and let's start the journey. Hello everyone, my name is Vaishnavi. So finally after semi-finals, it's the top 9 and I'm one of the participants of top 9. So that was really a proud moment for me and I was very excited to sing my songs. So top 9 was a very happy moment for me.
आसमां से आ गई आगे मैं जहां से ये क्या हुआ मिल गई आज आसमां से आ गई आगे मैं जहां से ये क्या हुआ उड़ी नीले आंखों से जुड़ी राधे ख्वाबों से मुड़ी ये जाने मैं कहाँ उड़ी नीले आंखों से जुड़ी राधे ख्वाबों से मुड़ी ये जाने मैं कहाँ मिल गई आज आसमां से आ गई आगे मैं जहां से ये क्या हुआ मौसमी पे है या बादल पे ऊंची सितारे आंखें आंचल से मौसमी पे है या बादल पे ऊंची सितारे आंखें आंचल से जीली उम्र सारी इस पल में कुछ भी नहीं अब मेरे कलम में है उड़ी नीले आंखों से जुड़ी राधे ख्वाबों से मुड़ी ये जाने मैं कहाँ उड़ी नीले आंखों से जुड़ी राधे ख्वाबों से मुड़ी ये जाने मैं कहाँ मिल गई आज आसमां से आ गई आगे मैं जहां से ये क्या हुआ उड़ी नीले आंखों से जुड़ी राधे ख्वाबों से मुड़ी ये जाने मैं कहाँ उड़ी नीले आंखों से जुड़ी राधे ख्वाबों से मुड़ी ये जाने मैं कहाँ उड़ी नीले आंखों से जुड़ी राधे ख्वाबों से मुड़ी ये जाने मैं कहाँ The best part about Bangalore Idol was the time. They gave us our own time. They gave us a time for preparation. They did it so systematically and neatly, and it was all like not messy. It was a really organized show, and I loved everyone on the set, and it was a great experience. ನಗುವ ಮೊದಲೇನೆ ಮಿನುಗುತ್ತಿದೆಯ ಹೊಸ ಮುಂಗುಳು ನಗೆ ನಾ ನುಡಿವ ಮೊದಲೇನೆ ಕೂದಲುತ್ತಿದೆ ಹೃದಯವಿದು ಒಳಗೊಳಗೆ ನಾ ನಡೆವ ಮೊದಲೇನೆ ಎಳೆಯುತ್ತಿದೆ ದಾರಿದು ನಿನ್ನೆಡೆಗೆ ನಾ ಅರಿವ ಮೊದಲೇನೆ ಉರಿಯುತ್ತಿದೆ ದೀಪವಿದು ನನ್ನೊಳಗೆ ಒಂದು ಬಾರಿ ಹೇಳು ಮೆಲ್ಲನೆ ಯಾರು ಯಾರು ನೀ ನನಗೆ ನಾನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಹೊಸ ಮುಗುಳು ನಗೆ ತಿಳಿಸದೆ ನನಗೆ ಹುಡುಕಿದೆ ನಿನ್ನ ನನ್ನಯ ಕಣ್ಣು ಸಿಹಿ ಸಂಕಟ ಸಾಕಾಗಿದೆ ಮುಂದೇನು ಕಲಿತಿದೆ ಮನವು ಕುಣಿಯುವುದನ್ನು ಕಂಡರೆ ನೀನು ನಾನು ನನ್ನ ಪಾಡಿಗಿರಲು ಯಾಕೆ ಕಂಡೆ ನೀ ನನಗೆ ನಾ ನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಹೊಸ ಮುಗುಳು ನಗೆ So the judges were Manikant sir, Supriya ma'am and Santosh sir. I really loved the judges because each and every comment they gave in such detail that I came to know my own mistakes and they cleared it like very neatly. So I loved the comments they gave and I loved the comments I got. So it was, the judges were the best part. Hi Vaishnavi. Hello sir. The first song was awesome, very good.
ಈ ಸಾಂಗ್ ಕೂಡ ಚೆನ್ನಾಗಿ ಹಾಡಿದ್ದಾರೆ. ಬಟ್ ಚರಣದಲ್ಲಿ ಒಂದು ಜಾಗ, ನಾನು 2 ಜಾಗನೂ ಬರೆದಿಟ್ಕೊಂಡಿದ್ದೀನಿ. 2 ಜಾಗದಲ್ಲೂ ನೀವು ಐ ಮೀನ್ ಬೋತ್ ದ ಚರಣಸ್ ಯು ಮೇಡ್ ದ ಸೇಮ್ ಮಿಸ್ಟೇಕ್. ಅದು ಒಂದು ಬಾರಿಗೆ ಒಂದ್ಸಲ ಹಾಡಿ. ಒಂದು ಬಾರಿ ಹೇಳು ಮೆಲ್ಲನೆ ಯಾರು ಯಾರು ನೀ ನನಗೆ. ಇಟ್ ಕ್ಯಾನ್ ಬಿ ಬೆಟರ್. ಅಲ್ಲಿ ಡೌಟ್ ಗೊತ್ತಾಗ್ತಾ ಇದೆ ನಿಮಗೆ ಅಲ್ವಾ? wherever you have doubts, no, when you're doing it 98%, in 2% ಅಲ್ಲಿ don't fall short. ಅದೇ ಬಿಟ್ನ rehearse like 100 times, 1000 times until you get it right. The whole thing is here is not finding out mistake in you. We are just helping, we are just telling, because ನಾನು ಪಂಡಿತ ಅಲ್ಲ, ಯಾರು ಪಂಡಿತ ಅಲ್ಲ. ಈ ಮೂಮೆಂಟಲ್ಲಿ ನೀವು ಹೇಗೆ ಹಾಡಿದರೆ ಅದನ್ನು ನನ್ನ ಒಂದು ಜ್ಞಾನದಿಂದ ಕೇಳಿಕೊಂಡು ಐ ಆಮ್ ಟೆಲ್ಲಿಂಗ್ ಯು ಹೌ ಯು ಕ್ಯಾನ್ ಇಂಪ್ರೂವೈಸ್ ಅಷ್ಟೇ. ಬಿಕಾಸ್ ಅ ಸಿಂಗರ್ ಆಫ್ ಯುವರ್ ಕ್ಯಾಲಿಬರ್ can definitely sing with no mistakes. So work on that ಅಷ್ಟೇ. ಓಕೆ, ಇಟ್ಸ್ ನಾಟ್ ಅ ಫೈಂಡಿಂಗ್ ಔಟ್ ಮಿಸ್ಟೇಕ್ಸ್. ಇವಾಗ ಯಾವ ಸಿಂಗರ್ದು ನಿಮ್ಗೆಲ್ಲರಿಗೂ ಹೇಳೋದೇನೆಂದರೆ ವಿ ಆರ್ ನಾಟ್ ಟ್ರೈಂಗ್ ಟು ಫೈಂಡ್ ಔಟ್ ಮಿಸ್ಟೇಕ್. ನೀವು ಇಲ್ಲಿ ತಪ್ಪು ಮಾಡಿದ್ದೀರಾ, ನಿಮ್ದು ಇಲ್ಲಿ ಪಿಚ್ ಸರಿ ಇಲ್ಲ. ನೋ, ದ್ಯಾಟ್ ಈಸ್ ನಾಟ್ ದ ಇಂಟೆನ್ಷನ್. ನೀವು ಇನ್ನೂ ಚೆನ್ನಾಗಿ ಬರಬೇಕು. ದಟ್ಸ್ ದ ಇಂಟೆನ್ಷನ್. ಓಕೆ, ಗುಡ್ ಲಕ್. Thank you, sir. Mangalore Idol was a great experience. It's a memory to be cherished, and I love this experience, and it was nice meeting different people. I've made a lot of friends here, and it was we were like a family. The whole team of Mangalore Idol was like a big family, and we all were so close, and now it's kind of sad to part ways from them. So with a sad heart, we have to say goodbyes. So thank you, Mangalore Idol, for giving me this opportunity. Mangalore Idol. Hi all, my name is Prasad Gadgi. I'm an area business manager for a pharmaceutical company. I stay here in Mangalore only. Mangalore Idol, it has given me a very good motivation to learn music, to develop as a musician in the future. I'm like feeling like it's very confident, and I can sing very well. So it is a motivational journey from starting to end. Mangalore Idol is touching from mind to heart, and the journey from the auditions till here will be unforgettable for me, and I'm very happy that I have surpassed the semi-finale also. I'm in the finals. It's like a dream come true for me. Even though I win, I lose, it doesn't matter, but this moment I want to enjoy, I want to live. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗ್ರಂಥಗೀತಾಯ ಗ್ರಂಥಕೇಯಾಯ ಗ್ರಂಥಾಂತರಾತ್ಮನೇ ಗೀತಲೀಲಾಯ ಗೀತಾಶ್ರಯಾಯ ಗೀತವಾದ್ಯಪಟವೇ ಧ್ಯೇಯಚರಿತಾಯ ಗಾಯಕವರಾಯ ಗಂಧರ್ವ ಪ್ರೀಕೃತೆ ಗಾಯಕಾಧೀನ ವಿಗ್ರಹಾಯ ಗಂಗಾಜಲ ಪ್ರಣಯವತೆ ಗೌರೀಸ್ಥನಂದನಾಯ ಗೌರೀ ಹೃದಯನಂದನಾಯ ಗೌರಭಾನೂರ್ಸುತಾಯ ಗೌರೀ ಗಣೇಶ್ವರಾಯ ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋಸಹಸ್ರಾಯ ಗೋವರ್ಧನಾಯ ಗೋತ್ರಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ
toughest competitor is Rajat for me, because in fact all the singers are very talented and very dashing, but I saw Rajat's performance, I saw Rajat's preparation, and but where I think that I have a little threat with Rajat said that he could perform very well, and the finale I will give my best and I'll try to win the competition, even though I'm very confident. Let's see, hope for the best. Thank you. लाई भी न गई तनी भाई भी न गई, लाई भी न गई तनी भाई भी न गई, मैंने मारता चाहन मैनू सारा, तेरी मेरी ओ टुट गई सोनिए, जिवे टुटिया अंबर तो तारा, तेरी मेरी ओ टुट गई सोनिए, जिवे टुटिया अंबर तो तारा, लाई भी न गई तनी भाई भी न गई, लाई भी न गई तनी भाई भी न गई, सोचे या नहीं सी तेरा प्यार भूल जाएगी, सोचे या नहीं सी मेरा प्यार भूल जाएगी, एने जित किते वे करार भूल जाएगी, करार भूल जाएगी, दिल टूटे या वे जुड़े दोबारा, तेरी मेरी ओ टूट गई सोनिए, जीव टूटे या अंबर तो तारा, तेरी मेरी ओ टूट गई सोनिए, जीव टूटे या अंबर तो तारा. So, Big Time Creations, Mangalore Idol. I thank them from the bottom of my heart. I'm very thankful, and this moment will be this will remain lifelong till I perform on stage. And believe me, guys, Mangalore Idol is the only platform where these people they are in search of really good musicians. They are giving the opportunity for all the singers, so good singers. So all the seasons were there, but I feel that my season will be the biggest season for compared to all the Mangalore Idol seasons. So thanks to Big Creations, thanks to Mangalore Idol team, thanks to the judges, thanks to Suraj sir, who has been through all the way from the auditions till here. Thanks to Preetham, who's hosting Mangalore Idol. Happy Purra. Mangalore Idol. Hi, my name is Rakshita. I'm very happy to just share some moments about Mangalore Idol. The first round when I participated, I sang a Kesi Paheli song. I think judges also kind of liked that song. But then for next level I had to work hard, so I think that round was quite fine for me. But in next round, little here and there mistakes was there, but that made me learn. Okay, I mean, it's like I have to learn a lot of things. I can improve myself. ये बातें हैं पुरानी, कैसी पहेली है ये, कैसी पहेली जिंदगानी, थामा हरों का इसको किसने, हाय तो बेतपानी, कैसी पहेली है ये, कैसी पहेली जिंदगानी, ला
two different type of songs, and but I had to prepare like a lot, like you know, everyone, like co-contestants, like everyone, like it was challenging for me because each and everyone were really good, so I couldn't be overconfident about myself, so I had to prepare well for that. Idol team is like the absolute nice entertainment pack. Like everyone, they work so hard, they help us a lot, like so supportive, encouragement, and especially Suraj sir, Preetham sir, and I'm very, very, very thankful for them to have, you know, encouraging and supportive. I reached till now, I really didn't expect that, but it was a very, very nice platform that Mangalore Idol gave for, you know, upcoming singers, which was a wonderful opportunity for everyone, including me. And Mangalore Idol. Okay, we will take a short break and we'll be back. तू ही जाने तू क्या सोचता है, तू ही जाने तू क्या सोचता है बावरी. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ಮ ಕನಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ಮ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? Congrats! Congrats! ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Sri Garodi Steels, established relationship with steel. Tech Pro Solutions brings you cutting edge display solutions, outstanding quality HD LED, Advertising on LED screen. Branding on LED on wheels. At highly affordable rates. For enquiries and orders, contact Tech Pro Solutions. Electrical Point, one of the best and largest decorative lighting showroom and accessories in Karnataka. Electrical Point Complex, Buns Hostel, opposite Vinayak Hall, Mangalore. Electrical Point near Karavali Circle, Udupi. Mangalore Idol. Okay, welcome back and let's continue the journey of Mangalore Idol.
Myself, Nisha Fernandez. I'm from Belmont and presently I'm studying in second year science. There were so many songs which I was comfortable with, and now it was like just selecting one or two songs out of it. I again got confused and started selecting the songs. And finally I ended selecting Ori Manwa from Wake Up Set, and that was for Hindi song, and the regional song which I selected was Kalla Chanda Mama. Ori Manwa tu बावरा है, तू ही जाने तू क्या सोचता है, तू ही जाने तू क्या सोचता है, बावरे क्यों दिखाई सपने तू सोते जागते, चुपर से सपने बूंदे बूंदे नैनों को मूंदे मूंदे, चुपर से सपनी बूंदे बूंदे नैनों को मूंदे मूंदे, कैसे मैं चलूं देख ना सकूं अनजानी रास्ते, गूंजा सा है कोई एक तारा, हाँ दिन में बोले कोई एक तारा. I gave my best. Even judges liked the performance very well, and the song went very well. Even the crowd enjoyed it. The most important thing for me was how will be the interaction of audience, because they are the one who support us so much and they should like our song, and that was the only thing which was going on in my mind, and even that went very well, so I was damn happy. ಖುಷಿ ಎಲ್ಲ ಹುಸಿ ಲವ್ವೇ ಖುಷಿ ಎಲ್ಲ ಹುಸಿ ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಆನಂದ ಮಾತು ನಂಬಿ ಲವ್ವ ಸಿಕ್ಕಿದ್ದು ಬಂಗಾಮ ಲವ್ವೇ ಖುಷಿ ಎಲ್ಲ ಹುಸಿ ಲವ್ವೇ ಖುಷಿ And what happened later was the judging. They had to select two of them, and I got very good comments. I was damn happy for it. As per the rules, actually this round was very tough. ತುಂಬ ಟಫ್ ಆಗಿತ್ತು ನಮಗೆ, the toughest round I can say, and all the singers were extremely good, including the surprise package. So as per the rules, only ಇಬ್ಬರನ್ನು ಮಾತ್ರ ಸೆಲೆಕ್ಟ್ ಮಾಡಬಹುದು ಇದರಲ್ಲಿ, and but I'm not okay with it because ಮೂರನೇ ವ್ಯಕ್ತಿನ ಬಿಟ್ಟರೆ ಐ ಥಿಂಕ್ ಇಟ್ ವಿಲ್ ಬಿ ನಾಟ್ ಜಸ್ಟಿಸ್. ಸೊ ಜಸ್ಟಿಸ್ ಮಾಡ್ದಂಗೆ ಆಗಲ್ಲ. ಸೊ ಐ ಡೋಂಟ್ ಮೈಂಡ್ ಅಬೌಟ್ ದ ರೂಲ್ಸ್. ಸೊ ವೆಲ್, ವಿ ಹ್ಯಾವ್ ಕಮ್ ಹಿಯರ್ ಟು ಜಡ್ಜ್ ಸಮಥಿಂಗ್ ಗುಡ್. As the organizers are saying that we have to go with two because we're going to be having a problem when it comes on the finals. Suraj, See, as far I am concerned, 3 contestants have sung really well. ತುಂಬ ಚೆನ್ನಾಗಿ ಹಾಡಿದ್ದಾರೆ.
ನಿಶಾ. Michelle, yes, please, Maggie. The judge told that okay, we had to select 2 people out of it, but now in my case, in my group, the confusion started taking place because most of them sang very well, and by this they ended selecting 3 of them, and now I was in the top of the 7th heaven. I was feeling very happy because from top 20, from audition round to top 20, and from top 20 to top 9 was not a small thing. So I'm really very, very, very happy for this. ನನ್ನ ಹೆಸರು ವಿಶ್ವತಾ ಭಟ್. ನಾನು ಉಡುಪಿಯಲ್ಲಿದ್ದೇನೆ. ಫಸ್ಟ್ ಬಿ ಕಾಮ್ MGM ಕಾಲೇಜಲ್ಲಿ ಕಲಿತಿದ್ದೇನೆ. ಇನ್ ದ ಸೆಮಿಫೈನಲ್ಸ್ ಫಾರ್ ದ ಫಸ್ಟ್ ರೌಂಡ್ ಫಾರ್ ಹಿಂದಿ ರೌಂಡ್ ಐ ಸಂಗ್ ಜಿಯಾ ಲಾಗೇನಾ. ಅದೊಂಥರ ಕ್ಲಾಸಿಕಲ್ ಬೇಸ್ಡ್ ಆಗಿತ್ತು. ಸೊ I can show that even I can sing classical song also. And ಹಿಂದಿ ಆ್ಯಕ್ಚುಲಿ ನಂಗೆ ಹೇಳೋದು ತುಂಬ ಸಾಂಗ್ಸಲ್ಲಿ ಸ್ವಲ್ಪ ಪರ್ಫೆಕ್ಟ್ ಇದ್ದೆ. ಆ್ಯಂಡ್ ಕನ್ನಡದಲ್ಲಿ ರಸಿಕಾ ಸಾಂಗ್ ಹಾಡಿದೆ. ಅದೊಂಥರ ಫುಲ್ ಎನರ್ಜೆಟಿಕ್ ಆ್ಯಂಡ್ ಸ್ವಲ್ಪ ಇನ್ನೂ ಬೇರೆ ಶೈಲಿಲೂ ನಮ್ಗೆ ಹಾಡ್ಬೋದು ಅಂತ ತೋರಿಸೋ ಹಾಗಿತ್ತು. ಅದಕ್ಕೆ ಗುಡ್ ಕಾಂಪ್ಲಿಮೆಂಟ್ಸ್ ಹಾಗೂ ಸಿಕ್ತು, ಹಾಗೆ ಖುಷಿ ಆಯಿತು. ಬೆಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ತುಂಬ ಒಳ್ಳೆ ಫ್ರೆಂಡ್ಲಿ ರಿಲೇಷನ್ಶಿಪ್, ತುಂಬ ಕೇರಿಂಗ್ ಆ್ಯಂಡ್ ಒಳ್ಳೆ ಕಾಂಪ್ಲಿಮೆಂಟ್ಸ ಕೊಡ್ತಿದ್ರು. ಹೇಗೆ ಆಗಿತ್ತು ಹಾಗೆಲ್ಲ ತುಂಬ ಒಳ್ಳೆಯದಿತ್ತು ಎಕ್ಸ್ಪೀರಿಯನ್ಸ್. ಅಕಾರ್ಡಿಂಗ್ ಟು ಮೀ ಕದ್ರಿಮಣಿ ಕನ್ಸ ವಾಸ್ ದ ಬೆಸ್ಟ್ ಬಿಕಾಸ್ ಅವರು ಹೇಳೋವಾಗ ನಂಗೆ ತುಂಬ ಫ್ರೆಂಡ್ಲಿಯಾಗೆ ಹೇಳ್ತಿದ್ರು. ನಮಗೊಂಥರ ಟಚ್ ಆಗ್ತಿತ್ತು, ಅಂದರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಖುಷಿಯಲ್ಲಿ ಹೇಳ್ತಿದ್ರು. ಅಂದರೆ ತುಂಬ ಹರ್ಟ್ ಆಗ್ತಿರ್ಲಿಲ್ಲ, ಯಾರೂ ಹರ್ಟ್ ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ. ಬಟ್ ಇವ್ರದ್ದು ಬೆಸ್ಟ್ ಅನಿಸ್ತಿತ್ತು. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಫೈನಲ್ಸಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತೇನೆ. ಸೊ ಪ್ಲೀಸ್ ವಾಚ್ ಇಟ್ ಆ್ಯಂಡ್ ಶೇರ್ ದ ಕಮೆಂಟ್ಸ್.
Mangalore Idol. Okay, all the Daiji World viewers, we have more interesting things coming up in our next episode. Don't miss it, as we have great songs been sung by all our participants, and judges have given wonderful comment. So all the participants are on their toe to do their best, and I'm sure you're going to have a treat of music in our coming episodes. So don't miss it. So please keep watching Mangalore Idol in Daiji World. Here we go. Mangalore Idol. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಕಳವಳವೆದು ಏನಿದು, ಕಳವಳವೆದು ನಿಲ್ಲದು, ಇದು ತಿಳಿಸಲು ಆಗದು. ಪ್ರೇಮಾನ ಹದಿಹರಿಯದ ವಯಸ್ಸಿದು, ಎಳೆ ಮನಸ್ಸಿನ ಕನಸಿದು, ಬಲೆ ಹೆಣೆದರು ಯಾರದು ನೀನೇನಾ. ಸೂಪರ್, ಯಾವುದ್ರಲ್ಲೂ ಮಿಸ್ ಮಾಡಲಿಲ್ಲ ನೀನು. ಎಕ್ಸ್ಪ್ರೆಷನ್ ಆಗಲಿ, ಸಾಹಿತ್ಯ ಆಗಲಿ, ಆಮೇಲೆ ಅಸ್ಕಿ ವಾಯ್ಸ್ ಆಡಿದೆಯಲ್ಲ, ಅದು ತುಂಬ ಕಷ್ಟ. ಸೂಪರಾಗಿ ಆಡಿದೆ ಅದು ಅಸ್ಕಿ ವಾಯ್ಸ್. ಮನ್ಮಥ